ನಮಸ್ತೆ ವಿದ್ಯಾರ್ಥಿಗಳೇ, ಇದು SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್ ಪ್ರೆಸೆಂಟಿಂಗ್ ಬೈ SC ಬಿರಾದರ್. ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ಪ್ರಮುಖ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳಾದ ನೀವು ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳಬೇಕು ಎಂದು ಹೇಳ್ತಾ ನಮ್ಮ ಕ್ಲಾಸನ್ನು ಶುರು ಮಾಡೋಣ ಬನ್ನಿ. ಸೊ ನೋಡ್ರಿ, GK ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. 1ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಸೊ ಸರಿಯಾದ ಉತ್ತರ ಹಾಕಿ ಆಗಿದೆ. ನೆಕ್ಸ್ಟು 2ನೇ ಪ್ರಶ್ನೆ, ರಾಷ್ಟ್ರಕವಿ ಬಿರುದಾಂಕಿತ ಪ್ರಥಮ ಕವಿ ಯಾವುದು? ಸೊ ಸರಿಯಾದ ಉತ್ತರ ಯಾವುದು? ಎಂ ಗೋವಿಂದಪ್ಪಯ್ಯವರು. ಸೊ 1949ರಲ್ಲಿ ಆಗಿನ ಮದ್ರಾಸ್ ಸರ್ಕಾರ ಇವರಿಗೆ ಪ್ರಥಮ ಬಿರುದು ರಾಷ್ಟ್ರಕವಿ ಅಂತ ಇವರಿಗೆ ದೊರಕಿದೆ. ಸೊ 2ನೇದಾಗಿ ಕುವೆಂಪು ಅವರಿಗೆ ದೊರಕಿದೆ. 3ನೇದಾಗಿ JS ರುದ್ರಪ್ಪ ಅವರಿಗೆ ರಾಷ್ಟ್ರಕವಿ ಅಂತ ದೊರಕಿದೆ. ನೆಕ್ಸ್ಟ್ ಪ್ರಶ್ನೆ, 3ನೇ ಪ್ರಶ್ನೆ, ಇತ್ತೀಚೆಗೆ ಭಾರತ ಸೈನ್ಯ ಕೈಗೊಂಡ ಕಾರ್ಯಾಚರಣೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಆಪರೇಷನ್ ಸಿಂಧೂರ. ಸೊ ಭಾರತೀಯ ಸೇನೆ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಕೈಗೊಂಡಂತಹ ಪ್ರಮುಖ ಕಾರ್ಯಾಚರಣೆ. ನೆಕ್ಸ್ಟ್ ನೋಡ್ರಿ, 4ನೇ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಏಕೈಕ ಕ್ರಿಕೆಟ್ ಆಟಗಾರ ಯಾರು? ಅಂದರೆ ಸಚಿನ್ ತೆಂಡೂಲ್ಕರ್ ಅವರು. ಇವರು 2014ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡರು. ನೆಕ್ಸ್ಟ್ ನೋಡ್ರಿ, 5ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡಾ ದಿನ ಯಾವಾಗ ಆಚರಣೆ ಮಾಡ್ತೇವೆ? ಆಗಸ್ಟ್ 29 ಹಾಕಿಯ ಮಾಂತ್ರಿಕ ಧ್ಯಾನ್ ಚಂದ್ ಅವರ ಜನ್ಮದಿನದ ಅಂಗವಾಗಿ ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟ್ ನೋಡ್ರಿ, 6ನೇ ಪ್ರಶ್ನೆ, ಭಾರತದ ಕ್ಷೀರ ಕ್ರಾಂತಿಯ ಪಿತಾಮಹ ಯಾರು? ಸರಿಯಾದ ಉತ್ತರ ಡಾಕ್ಟರ್ ವರ್ಗೀಸ್ ಕುರಿಯನ್. ಎ ಇಸ್ ದ ರೈಟ್ ಆನ್ಸರ್. 7ನೇ ಪ್ರಶ್ನೆ, HALನ ವಿಸ್ತೃತ ರೂಪ ಹಿಂದೂಸ್ತಾನಿ ಏರೋನಾಟಿಕ್ಸ್ ಲಿಮಿಟೆಡ್. ಸೊ ಸರಿಯಾದ ಉತ್ತರ ಯಾವುದಿಲ್ಲಿ? ಡಿ ಆಗಿದೆ. ಇನ್ನು 8ನೇ ಪ್ರಶ್ನೆ ನೋಡ್ರಿ, ಇಸ್ರೋ ISRO ಇದರ ಒಂದು ಪ್ರಧಾನ ಕಚೇರಿ ಇರುವಂಥ ಸ್ಥಳ ಎಲ್ಲಿದೆ ಅಂದರೆ ಬೆಂಗಳೂರಿನಲ್ಲಿ ಇದೆ. ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 9ನೇ ಪ್ರಶ್ನೆ, ಕರ್ನಾಟಕ ಸರ್ಕಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಆರಂಭಿಸಿರುವಂಥ ಒಂದು ವೈದ್ಯಕೀಯ ಸೇವೆ ಯಾವುದು ಅಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ. ಎ ಸರಿಯಾದ ಉತ್ತರವಾಗಿದೆ. ಇನ್ನು ಕೊನೆಯ ಪ್ರಶ್ನೆ ನೋಡ್ರಿ, ಸಾಂಸ್ಕೃತಿಕ ನಗರ ಅಂತ ಯಾವುದನ್ನು ನಾವು ಕರಿತೇವೆ ಅಂದರೆ ಮೈಸೂರು ಜಿಲ್ಲೆಯನ್ನು. ಸೊ ಸರಿಯಾದ ಉತ್ತರ ಸಿ ಆಗಿದೆ. ಈ ತನಕ GK ಪ್ರಶ್ನೆಗಳನ್ನು ಬಿಡಿಸಲಾಯಿತು. ಇವಾಗ ಮೆಂಟಲ್ ಎಬಿಲಿಟಿ ಕ್ವಶನ್ಸನ್ನು ಬಿಡಿಸೋಣ. 1ನೇ ಪ್ರಶ್ನೆ ಏನಿದೆ, ಕೊಟ್ಟಿರುವ ಸಾಮ್ಯತೆಯನ್ನು ಪೂರ್ಣಗೊಳಿಸಿ. 53:64 ಸಮಾನುಪಾತ 75 ಅನುಪಾತ ಎಷ್ಟಾಗುತ್ತದೆ? ಸೊ ಇಲ್ಲಿ 53:64 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದು ಏನು ಲಾಜಿಕ್ಕು, ಹೇಗೆ ಬಂತು ಅನ್ನೋದಾದರೆ ನೋಡ್ರಿ, ಸೊ 5 3 ಅದನ್ನು ಕೂಡಿಸಿದ್ದಾರೆ. ಸೊ 5 3 ಎಷ್ಟಾಗುತ್ತೆ? 8 ಆಗುತ್ತೆ ಅಲ್ವಾ? ಸೊ 8 64 ಬರಬೇಕಂದ್ರೆ 8ರದ್ದು ಸ್ಕ್ವಯರ್ ನಂಬರ್ ಅಲ್ವಾ? 8ರ ವರ್ಗ 64. ಸೊ 8 ಸ್ಕ್ವಯರ್ ಮಾಡಿದ್ದಾರೆ ಅವರು, 64 ಬಂತು. ಸೊ ಇದೇ ಲಾಜಿಕನ್ನು ಇಲ್ಲಿ ಉಪಯೋಗಿಸೋಣ. ಸೊ 7 5 ಇದನ್ನು ಕೂಡಿಸ್ಬೇಕು, ಎಷ್ಟಾಗುತ್ತೆ? 12 ಆಗುತ್ತೆ. ಸೊ 12ಅನ್ನು ಸ್ಕ್ವಯರ್ ಮಾಡಿದರೆ ಎಷ್ಟಾಗುತ್ತೆ? ಸೊ ಆನ್ಸರು 144 ಬರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಡಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, 2ನೇ ಪ್ರಶ್ನೆ, ಒಂದು ಗಡಿಯಾರದಲ್ಲಿ ಸಮಯ 6 ಗಂಟೆ ಆಗಿದ್ದಾಗ ಗಡಿಯಾರದ ಮುಳ್ಳುಗಳ ನಡುವಿನ ಕೋನ ಏನಾಗುತ್ತೆ? ಸೊ ನೋಡ್ರಿ, ಇದು ಗಡಿಯಾರ ಕಾಣಿಸ್ತಾ ಇದೆ, ಇಲ್ಲೆಲ್ಲ ನಂಬರಿಂಗ್ ಇದೆ. ಸೊ ಗಂಟೆ ಮುಳ್ಳು ಅಂದರೆ 6ಕ್ಕೆ ತೋರಿಸಿದೆ ನಾನು, ಮತ್ತು ನಿಮಿಷದ ಮುಳ್ಳು 12ಕ್ಕೆ ಇದೆ ಅಂದರೆ 6 ಗಂಟೆ ಆಗಿದೆ. ಸೊ ಈ ಕೋನ ಯಾವುದಾಗಿದೆ? ಈ ಥರ ಉಂಟಾದಾಗ ಸರಳ ರೇಖೆಯಲ್ಲಿದೆ. ಹಾಗಾದರೆ ಇದು ಯಾವ ಕೋನ? ಸರಳ ಕೋನ. ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 3ನೇ ಪ್ರಶ್ನೆ, ಗುಂಪಿಗೆ ಸೇರದ್ದನ್ನು ಆಯ್ಕೆ ಮಾಡಿ. ಯಾವುದು ಗುಂಪಿಗೆ ಸೇರಲ್ಲ ಅದನ್ನು ಆಯ್ಕೆ ಮಾಡಬೇಕು. ಸೊ ಎಲ್ಲ ಆಪ್ಷನ್ಸನ್ನು ಗಮನಿಸಿದಾಗ ನೋಡ್ರಿ, ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಯಾಕೆ? ಏಕೆಂದರೆ 11 ಮತ್ತು 13, 17 19, 5 7 ಈ ಎಲ್ಲ ಜೋಡಿಗಳು ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಹೌದಾ? ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು ಅಂದ್ರೇನು? ಯಾವ ಒಂದು ಸಂಖ್ಯೆಗಳಿಗೆ 2 ಅಪವರ್ತನಗಳು ಇರ್ತಾವು ಅಂದರೆ 2 ಸಂಖ್ಯೆಗಳಿಂದ ಅವು ಭಾಗ ಹೋಗ್ತಿರ್ತಾವು. 1 1 ಬಿಟ್ಟರೆ ಅದೇ ಸಂಖ್ಯೆ. ಆದರೆ ಎ ಅಲ್ಲಿರುವಂಥ ಆಪ್ಷನ್ನು 23 ಅವಿಭಾಜ್ಯ ಸಂಖ್ಯೆ ಆಗಿದೆ, ಆದರೆ 25 ಅವಿಭಾಜ್ಯ ಸಂಖ್ಯೆ ಆಗಿಲ್ಲ. ಹೀಗಾಗಿ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ ನೋಡ್ರಿ, EH GJ AL KN ನೆಕ್ಸ್ಟ್ ಬರೋದು ಏನು? ಈ ಅಕ್ಷರಗಳನ್ನು ತುಂಬಬೇಕಾಗುತ್ತೆ. ಸೊ ಏನು ಲಾಜಿಕ್ ಇದು ಅಂತ ಅನ್ನೋದಾದರೆ, ಸೊ EH ಬರೆದಿದ್ದಾರೆ, GJ
ಆ ಎಲ್ ಅವ್ರು ಕೊಟ್ಟಿರೋ ಪ್ರಶ್ನೆಯನ್ನು ಹೀಗೆ ಬರ್ಕೊಳ್ಳೋಣ. ಸೊ ತದನಂತರ ಮೊದಲನೇ ಅಕ್ಷರಗಳನ್ನು ನೋಡ್ಕೊತಾ ಹೋಗೋಣ. ಸೊ ಈ ಜಿ ಎಷ್ಟು ಗ್ಯಾಪ್ ಇದೆ, ಎಫ್ ಬಂತಲ್ವ, ಇ ಎಫ್ ಜಿ. ನೆಕ್ಸ್ಟ್ ಜಿ ಐ ಬಂದಿದೆ, ನಡ್ಬರ್ಕ್ ಎಚ್ ಬರುತ್ತಲ್ವ, ಒಂದು ಅಕ್ಷರ ಗ್ಯಾಪ್ ಮಾಡಿದ್ದಾರೆ, ಜಿ ಎಚ್ ಐ. ಅದೇ ಥರ ಐ ಜೆ ಕೆ ಬರುತ್ತೆ, ಸೊ ಜೆ ಮಿಸ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಒಂದು ಅಕ್ಷರನ ಮಿಸ್ ಮಾಡಬೇಕು, ಕೆ ಎಲ್. ಹಾಗಾದರೆ ನೆಕ್ಸ್ಟ್ ಏನು ಬರುತ್ತೆ, ಇಲ್ಲಿ ಎಮ್ ಬರುತ್ತೆ. ಇದು ಮೊದಲನೇ ಅಕ್ಷರಕ್ಕೆ ನಾವು ಈ ಥರ ಕಂಡು ಹಿಡ್ಕೊಂಡೇವಿ. ಅದೇ ಥರ ಎರಡನೇ ಅಕ್ಷರವನ್ನು ನೋಡೋಣ, ಯಾವ ಥರ ಇದೆ ನೋಡ್ರಿ. ಎಚ್ ಜಿ ಜೆ ಇದೆ, ಅಂದರೆ ಒಂದೇ ಅಕ್ಷರ ಎಚ್ ಐ ಜಿ. ನೆಕ್ಸ್ಟ್ ಜೆ ಕೆ ಎಲ್, ಅದೇ ಥರ ಎಲ್ ಎಮ್ ಎನ್. ನೆಕ್ಸ್ಟು ಒಂದು ಅಕ್ಷರ ಗ್ಯಾಪ್ ಮಾಡೋಣ, ಓ. ನೆಕ್ಸ್ಟ್ ಬರೋದಿಲ್ಲಿ ಪಿ ಬರುತ್ತೆ. ಹಾಗಾದರೆ ಸರಿಯಾದ ಉತ್ತರ ಇಲ್ಲಿ ಎಂ ಪಿ ಆಗಿದೆ. ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 5. ಪ್ರಣವಿಯು ತನ್ನ ಮನೆಯಿಂದ ಪೂರ್ವಕ್ಕೆ 5 ಕಿಲೋಮೀಟರ್ ಚಲಿಸಿ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ಚಲಿಸಿ ಪುನಃ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ಚಲಿಸಿದರೆ ಅವಳು ಚಲಿಸುತ್ತಿರುವ ದಿಕ್ಕು ಯಾವುದು ಅಂತ ಕೇಳ್ತಾ ಇದ್ದಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ದಿಕ್ಕುಗಳು ಅಲ್ಲ. ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ. ಸೊ ನಮ್ಮ ಪ್ರಣವಿಯು ಯಾವ ಮನೆಯಿಂದ ಅಂದರೆ ಇಲ್ಲಿಂದ ಇದು ಇಟ್ಕೊಳ್ರಿ. ಸೊ ಪೂರ್ವಕ್ಕೆ ಹೋಗ್ತಾ ಇದ್ದಾಳೆ, 5 ಕಿಲೋಮೀಟ್ರ್ ಹೋಗ್ತಾಳೆ. ನೆಕ್ಸ್ಟು 5 ಕಿಲೋಮೀಟ್ರ್ ಚಲಿಸಿ ಬಲಕ್ಕೆ ಅಂದರೆ ಪೂರ್ವದ ಬಲಕ್ಕೆ ಈ ಥರ ನಿಂತಾಗ ಬಲ ಯಾವುದಾಗುತ್ತೆ, ದಕ್ಷಿಣ ಆಗುತ್ತಲ್ವ. ಸೊ ಬಲಕ್ಕೆ ತಿರುಗಿ ಏನು ಮಾಡ್ತಾಳೆ, 8 ಕಿಲೋಮೀಟ್ರ್ ಹೋಗ್ತಾಳೆ. ತದನಂತರ ಇಲ್ಲಿ ಈ ಕಡೆ ಬಂದು ನಿಂತಾಗ, ಈ ಥರ ಬಂದು ನಿಂತಾಗ ಸೊ ಬಲ ಯಾವುದಾಗುತ್ತೆ, ಪಶ್ಚಿಮ ಆಗುತ್ತೆ. ಸೊ ಎಷ್ಟು ಕಿಲೋಮೀಟ್ರ್ ಚಲಿಸ್ತಾಳೆ, 3 ಕಿಲೋಮೀಟ್ರ್ ಚಲಿಸ್ತಾಳೆ. ಹಾಗಾದರೆ ಅವ್ರು ಯಾವ ದಿಕ್ಕಿಗೆ ಇದ್ದಾಳೆ, ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾಳೆ, ಪಶ್ಚಿಮ ದಿಕ್ಕಲ್ವಾ. ಹಾಗಾದರೆ ಸರಿಯಾದ ಉತ್ತರ ಪಶ್ಚಿಮ, ಬಿ ಆಗಿದೆ. ನೆಕ್ಸ್ಟ್ ನೋಡ್ರಿ ಪ್ರಶ್ನೆ 6ನೇ ಪ್ರಶ್ನೆ. ಈ ಸರಣಿಯ ಮುಂದಿನ ಸಂಖ್ಯೆಯನ್ನು ಕೇಳ್ತಾ ಇದ್ದಾರೆ. ಸೊ ಏನು ಲಾಜಿಕ್ ಕೊಟ್ಟಿದ್ದಾರೆ, 8, 12, 18, 26 ಕೊಟ್ಟಿದ್ದಾರೆ. ಮುಂದಿನ ಸಂಖ್ಯೆ ನೀವು ಬರಿಬೇಕು. ಇಲ್ಲಿ 8, 12 ಎಷ್ಟು ಗ್ಯಾಪ್ ಇದೆ, 4 ಗ್ಯಾಪ್ ಇದೆ ಅಲ್ವಾ. ನೆಕ್ಸ್ಟು 12, 8, 18ಕ್ಕೆ ಎಷ್ಟು ಗ್ಯಾಪ್ ಇದೆ, 6 ಗ್ಯಾಪ್ ಇದೆ. ಹಾಗಾದರೆ ಎಷ್ಟು ಪ್ಲಸ್ ಮಾಡಿದ್ರು ಇಲ್ಲಿ, +2 ಅನ್ನು ಮಾಡಿದರು. ನೆಕ್ಸ್ಟು 18, 26ಕ್ಕೆ ಎಷ್ಟು ಗ್ಯಾಪ್ ಇದೆ, 8 ಗ್ಯಾಪ್ ಇದೆ. ಮತ್ತು ಎಷ್ಟು ಪ್ಲಸ್ ಮಾಡಿದ್ರು ಇಲ್ಲಿ, +2 ಅನ್ನು ಮಾಡಿದರು. ನೆಕ್ಸ್ಟು ನೀವು 4, 6, 8, 26ಕ್ಕೆ ಎಷ್ಟನ್ನು ಪ್ಲಸ್ ಮಾಡಬೇಕು ಅಂದರೆ 8ಕ್ಕೆ +2 ಅನ್ನು ಮಾಡಿದಾಗ ಎಷ್ಟು ಬರುತ್ತೆ ಇಲ್ಲಿ, +2 ಮಾಡಿದಾಗ 10 ಬರುತ್ತೆ ಅಲ್ವಾ. ಹಾಗಾದರೆ 26ಕ್ಕೆ 10 ಕೂಡಿಸಿದರೆ ಎಷ್ಟು ಬರುತ್ತೆ, 36 ಬರುತ್ತೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ, ಎ ಆಗಿದೆ. ನೆಕ್ಸ್ಟ್ ಪ್ರಶ್ನೆ 7ನೇ ಪ್ರಶ್ನೆ. ಕಾರ್ ಎಂಬುದನ್ನು 22 ಎಂದು ಸಂಕೇತಿಸಿದರೆ ಬಸ್ ಎಂಬುದನ್ನು ಹೀಗೆ ಸಂಕೇತಿಸಬಹುದು. ಸೊ ಇದು ವೆರಿ ಈಸಿ ನೋಡ್ರಿ. ಕಾರ್ ಬರೆದಿದ್ದಾರೆ = 22 ಆಗಿದೆ. ಹೇಗೆ ಅಂದರೆ ಹೀಗೆ, ಸಿ ಅನ್ನೋ ಅಕ್ಷರ ಅಲ್ಫಾಬೆಟ್ಟಲ್ಲಿ ಎಷ್ಟನೇ ಅಕ್ಷರ, 3ನೇ ಅಕ್ಷರ, ಪ್ಲಸ್ ಎ ಅನ್ನೋ ಅಕ್ಷರ 1ನೇ ಅಕ್ಷರ, ಪ್ಲಸ್ ಆರ್ ಅನ್ನೋ ಅಕ್ಷರ 18ನೇ ಅಕ್ಷರ. ಸೊ ಎಲ್ಲವನ್ನು ಕೂಡಿಸಿದಾಗ ನೋಡ್ರಿ 3 1 4, 4 18, 22 ಆಗುತ್ತೆ. ಸೊ ಇದೇ ಲಾಜಿಕ್ಕನ್ನು ನಾವು ಬಸ್ ಅಂತೇಳಿ ಬರೆಯೋಣ. ಸೊ ನೋಡ್ರಿ, ಬಿ ಅನ್ನೋ ಅಕ್ಷರ ಎಷ್ಟನೇ ಅಕ್ಷರ, ಅಲ್ಫಾಬೆಟ್ಟಲ್ಲಿ 2ನೇ ಅಕ್ಷರ, ಪ್ಲಸ್ ಯು ಅನ್ನೋ ಅಕ್ಷರ, ಸೊ ಯು ಅನ್ನೋ ಅಕ್ಷರ 21ನೇ ಅಕ್ಷರ, ಇನ್ನು ಎಸ್ ಅನ್ನೋ ಅಕ್ಷರ 19ನೇ ಅಕ್ಷರ. ಹಾಗಾದರೆ ಎಲ್ಲವನ್ನು ಕೂಡಿಸಿದಾಗ ಏನಾಗುತ್ತೆ ನೋಡ್ರಿ, 21 2 23, 23 19 42. ಹೀಗಾಗಿ ಸರಿಯಾದ ಉತ್ತರ ಯಾವುದಿಲ್ಲಿ, ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 8ನೇ ಪ್ರಶ್ನೆ. ಧ್ರುವನ್ ಆಗಸ್ಟ್ 29ರ ಬುಧವಾರದಂದು ಜನಿಸಿದರೆ ಅದೇ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದ ದಿನ. ಸೊ ಅವನು ಹುಟ್ಟುಹಬ್ಬ ಬುಧವಾರ ಆಗುತ್ತೆ. ಅಂದರೆ ಎಷ್ಟು ತಾರೀಕು, ಆಗಸ್ಟ್ 29ನೇ ತಾರೀಕು ಅಲ್ವಾ. ಅದೇ ವರ್ಷ ಸ್ವಾತಂತ್ರ್ಯ ದಿನ. ಸೊ ಸ್ವಾತಂತ್ರ್ಯ ದಿನ ಅಂದರೆ ಆಗಸ್ಟ್ 15 ಅಲ್ವಾ. ಸ್ವಾತಂತ್ರ್ಯ ದಿನ ಆಗಸ್ಟ್ 15ನೇ ತಾರೀಕಿಗೆ. ಹಾಗಾದರೆ ಇವುಗಳ ನಡುವಿನ ವ್ಯತ್ಯಾಸ ಎಷ್ಟು, 14 ಬಂತಲ್ವಾ. ಸೊ ನಮಗೆ ಒಂದು ವಾರ ಅಂದರೆ ಎಷ್ಟು ದಿನ, ವಾರ ಅಂದರೆ 7 ದಿನ. ಹಾಗಾದರೆ ನೋಡ್ರಿ 7ರಲ್ಲಿ ಭಾಗಾಕಾರ ಮಾಡಬೇಕು. ಸೊ 7ರಲ್ಲಿ ಭಾಗಾಕಾರ ಮಾಡಿದಾಗ ಎಷ್ಟು ಬರುತ್ತೆ, ಶೇಷ 0 ಬರುತ್ತೆ. 14 ಬಂತು. ಈ ಬುಧವಾರಕ್ಕೆ ನಾವು 14 ದಿನವನ್ನು ಸೇರಿಸಿದರೆ ಅಥವಾ 7 ದಿನವನ್ನು ಸೇರಿಸಿದರೆ, ಯಾವುದೇ ಒಂದು ದಿನಕ್ಕೆ 7 ಅಥವಾ 14 ದಿನಗಳನ್ನು ಸೇರಿಸಿದರೆ ಅದೇ ವಾರ ಬಂದಿರುತ್ತೆ. ಹಾಗಾಗಿ ಬುಧವಾರನೇ ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ ಪ್ರಶ್ನೆ 9ನೇ ಪ್ರಶ್ನೆ. ಸೊ ಇದು ಮಾರ್ಕ್ ಯಾವ ಕಡೆ ಇದೆ,
ಬಲಕ್ಕೆ ಇದೆ. ನೆಕ್ಸ್ಟು ಇಲ್ಲಿ ಎಡಕ್ಕೆ ಬಲಕ್ಕೆ ಬಂದಿದೆ. ನೆಕ್ಸ್ಟ್ ಬಲ ಎಡ ಬಲ, ಹೌದಾ? ಹಾಗಾದರೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಫಸ್ಟಿಗೆ ಎಡ ಬಲ ಎಡ ಬಲ. ಹಾಗಾದರೆ ಯಾವುದಿದು ಆಪ್ಷನ್ನು? ಸರಿಯಾದ ಉತ್ತರ ಬಿ ಆಗಿದೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಕೊನೆಯ ಪ್ರಶ್ನೆ. ಈ ಆಕೃತಿಯಲ್ಲಿರುವಂತಹ ಆಯತಗಳ ಒಟ್ಟು ಸಂಖ್ಯೆ ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಸಿ ಆಗಿದೆ. ಹೇಗೆ ಅಂದರೆ, ಸೊ ಮೇಲಿನ ಒಂದು ಆಯತ ಅದು ಸೇರಿಸಿದರೆ 1 ಅಲ್ವಾ, ಇಲ್ಲಿ 2, ಇಲ್ಲಿ 3, ಇಲ್ಲಿ 4, ಇಲ್ಲಿ 5, ನೆಕ್ಸ್ಟ್ ಇದೊಂದು 6, ನೆಕ್ಸ್ಟ್ ಇದೊಂದು 7. ಹಾಗಾದರೆ 7 ಆಯತಗಳು ಇದಾವು. ಸೊ ಸರಿಯಾದ ಉತ್ತರ ಸಿ ಆಗಿದೆ. ಸೊ ಇಲ್ಲಿ ತನಕ ನಾವು ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಎಲ್ಲ ಸಬ್ಜೆಕ್ಟಿನ ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಇದು SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ಸೊ ಸರಿಯಾದ ಉತ್ತರಗಳನ್ನು ಕನ್ಫ್ಯೂಸ್ ಮಾಡ್ಕೊಳ್ಳದೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಒಂದಿಗೆ ಲೈಕ್ ಒಂದಿಗೆ ನನಗೂ ಕೂಡ ಹೆಲ್ಪ್ ಮಾಡಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.